ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬೆಳಗ್ಗೆನೇ ಬೇಗ ಎದ್ದು ನಮ್ಮಮ್ಮನ ಮನೆಗೆ ಬಂದಿದ್ದೀನಿ. ನಮ್ಮಮ್ಮ ನೋಡಿದ್ರೆ ಮಗಳು ಬರ್ತವಳೆ ಅಂತ ಬೇಗ ಅಡುಗೆನೇ ಮಾಡಿಲ್ಲ. ಇವಾಗ ಮಾಡ್ತವ್ರೆ ರೊಟ್ಟಿನ ತೋರಿಸ್ತಿದ್ವಿ. ನಮ್ಮದು ಫೇವ್ರೆಟ್ ರೊಟ್ಟಿ ಟೊಮೆಟೊ ಗೊಜ್ಜು. ಮಗಳು ಬರ್ತವಳೆ ಅನ್ನೋ ಲವ್ವೇ ಇಲ್ಲ. ಬೇಗ ಎದ್ದು ಮಾಡೋಣ ಅನ್ನೋದೇನಾದರೂ ಆಯ್ತಾ? ಬರಲಿ ಅಂತ ಕಾಯ್ಕೊಂಡು ಮಾಡೇ ಇಲ್ಲ. ಬರಲಿ ಅಂತಲೇ ಇದ್ದೆ. ಮಗಳು ಬಿಸಿ ಬಿಸಿ ತಿನ್ನಲಿ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ನಾವು ರೊಟ್ಟಿ ಹಾಕೋದು ಹಿಂಗೆ. ಎಲ್ಲಿಗೆ ಬಂದಿದ್ಯಾ? ಅದು ಅವನ ಮನೆನಾ? ನಮ್ಮ ಮನೆ ಕಣೋ ಮಗಳ. ಅಮ್ಮ ಮನೆಗೆ ಹೋದ್ರೆ ಮಾತ್ರ ಕೂತಿದ್ದ ಜಾಗದಲ್ಲಿ ಈ ಥರ ಟಿಫನ್ ಬರೋದು. ಏನಂತೀರಾ? ನನಗಂತೂ ಪ್ರತಿ ಸಾರಿ ನಮ್ಮ ಅಮ್ಮನ ಮನೆಗೆ ಹೋದಾಗ ನನ್ನ ಫೇವ್ರೇಟ್ ಅಂದರೆ ರೊಟ್ಟಿನೇ. ಆಗ್ಲಕಾಯಿ ಗೊಜ್ಜು ಇಲ್ಲ ಕುಂಬಳಕಾಯಿ ಪಲ್ಯ ಇದಿಷ್ಟ ನನಗೆ. ಈಗ ನಾನು ನೆಕ್ಸ್ಟ್ ಬರ್ಬೇಕಾದ್ರೆ ಕರ್ಕೊಂಬರಲ್ಲ ಬಿಡು. ನೋಡಿ ಹಿಂಗೆ ಹಿಂಗೆ ಏ ಯಶೆ ಅರ್ಷೆ ಏಯ್ ನಿಂತ್ಕೊಳ ಇಲ್ಲಿ, ಬಾರೋ ಇಲ್ಲಿ. ಇವಾಗ ಎಷ್ಟಿತ್ತು ನಿಮ್ಮ ಮನೆ ಹತ್ರ ನಾಯಿಗೆ ಊಟ ಹಾಕೋರು ತಿನ್ನೋದು ಅಂತ? ಹೌದಾ? ಹೆಂಗ್ ಮಾಡ್ತವೆ ನಾಯಿ ಊಟ ಹಾಕೋರು ತಿನ್ನೋದಂತ? ವೆಜ್ ಹಾಕೋರು ತಿನ್ನೋದಂತ, ನಾನ್ ವೆಜ್ ಹಾಕೋರು ತಿನ್ನೋದಂತೆಲ್ಲ ಯಾಕೆ? ಅದಕ್ಕೆ ನೀನು ಯಾಕಂತ ನಿಮ್ಮಂತವಿರೋ ನಾಯಿ ನೀನು ಹೇಳ್ಬೇಕಪ್ಪ. ಅದು ಯಾಕೆ ತಿನ್ನೋದಿಲ್ಲ? ಅವು ಬೆಂಗಳೂರು ನಾಯಿ ಎಲ್ಲ ಅದಕ್ಕೆ ತಿನ್ನಲ್ಲ ಕಳ್ಳ. ಯಶೆ ಈಗ ನೀನು ಕೂರ್ಡ ಕಣಪ್ಪ, ಸೌಂಡ್ ಮಾಡ್ಬೇಡಿರೋ. ನೀನು ಕೂರ್ಡ, ನಿಂಗೂ ಊಟ ಬೇಕು ಅಂತ ಹೆಂಗಪ್ಪ ಕೇಳ್ತೀಯ? ಬಾರ್ಲ ಇಲ್ಲಿ. ನೀನು ಕೂರ್ಡ ಅಲ್ವೇ ಅಲ್ಲ? ಏಯ್ ಊಟ ಕೇಳ್ತೆ ಅಂತ ಕೇಳ್ದೆ, ಅಲ್ಲ ಕಣ, ಅವ್ನು ಕೂರ್ಡ, ನೀನ್ ಕಿವುಡ ಆಗಿದ್ದ, ಅವ್ನು ಕೂರ್ಡ ಆಗವನೆ. ಕೂರ್ಡ ಅಂದ್ರೆ ಕಣ್ ಕಾಣಲ್ಲ ಅಲ್ವಾ? ಬಾಯಿಗೆ ಏನಾಗಿತ್ತು? ಅಣ್ಣ ಊಟ ಕೊಡಿ ಅಂತ ಕೇಳಕ್ಕೆ ಅದ್ಯಾ ಹಿಂಗಿಂಗ್ ಮಾಡಿದೆ? ಯಾಕಂದ್ರೆ ನಾನ್ ದಡ್ಡ ಅಂತ. ಪುಷ್ಪರಾಜಿಗೂ ಅಂತೆಲ್ಲ ಸಿಗುತ್ತೆ. ಪ್ಲಾನ? ಏನ್ ಪ್ಲಾನು? ಏನು? ಓ, ಅವನ್ ಕಿತ್ತಾಕ್ಬಿಟ್ಟು ನೀನ್ ಪ್ಲಗ್ ಕಿತ್ತಾಕಿದೀಯ ಅಂತ ಪ್ಲಾನ್ ಮಾಡ್ಕೊಂಡವ್ರ? ಬಾಟ್ಲಲ್ಲಿ ಸರಿಯಾಗಿ ಬಿತ್ತು ಏಟು ಬಿಡು. ಏನು ಬಿಡಲ್ಲ, ಎಲ್ಲ ಆನ್ ಮಾಡಿರ್ತವೆ. ಯಾರೋ ಫೋನ್ ನಂಬರ್ ಏನು ಬಿಡ್ಬೇಡಿ. ಒಳ್ಳೆ ನೋಡ, ಒಳ್ಳೆ ಕಳ್ರಕ್ಕ. ಓ, ಏನಕ್ಕೆ ಕಿತ್ತಾಕಿದ್ರು? ಬರ್ತದ ನಿಮ್ ತಾತನೇ ಬರ್ದಿಟ್ಕೊಳ್ಳೋದು ಹಂಗೆ ಫೋನ್ ನಂಬರ್ನ. ಬೇಬಿ ಬೇಬಿ ಎತ್ಕಡಿದೆ, ಅದ್ರ ಒಳಗಿನ ತಗೊಂಡು ನೋಡು. ಯಾವ್ದು ಒಳಗಿತ್ತು ಹೇಳು? ಬೇಬಿ ಬೇಡ ಬೇಡ ಅಂದ್ರು ನಮ್ಮಮ್ಮ ಬಿಡ್ದಂಗೆ ನನಗೆ. ನಾನು ರೊಟ್ಟಿ ತಿಂದಿದ್ದೀನಿ ಬೇಡ ಅಂದ್ರೂ ನಮ್ಮಮ್ಮ ನಂಗೆ ಮುದ್ದೆ ತಿನ್ನಿಸ್ತಾ ಇದ್ರು. ಏನಂದರೆ ನಿಜವಾಗ್ಲೂ ಅಮ್ಮಂಗೆ ಮಾತ್ರನೇ ಅನಿಸುತ್ತೆ ನಾವು ಎಷ್ಟೇ ದೊಡ್ಡವರಾದ್ರೂ ಮಕ್ಳ ಥರ ಕಾಣಿಸೋದು. ಅವಳಿಗೆ ಸರಿಸಾಟಿ ಯಾರೂ ಇಲ್ಲ. ನಮ್ಮ ಪ್ರತಿ ಸರಿ ಹೋದಾಗೂ ಅಷ್ಟೇ, ನಮ್ಮಮ್ಮ ತಿನ್ನುವಾಗ ಸ್ವಲ್ಪನಾದ್ರೂ ಏನಾದರೂ ತಿನ್ನಿಸ್ತಾ ಇರ್ತಾರೆ. ನಂಗೆ ನಮ್ಮ ಅಮ್ಮನ ಮನೆಗೆ ಹೋಗೋದಂದರೆ ಒಂಥರ ಖುಷಿ. ನನಗೆ ಮಕ್ಕಳಾಗಿದ್ದರೂ ಕೂಡ ನಮ್ಮ ಅಮ್ಮ ನನ್ನನ್ನು ಇನ್ನೂ ಪುಟ್ಟ ಮಗಳಾಗೇನೋ ಓಡ್ತಿರ್ತಾರೆ ಯಾವಾಗ್ಲೂ. ನನ್ನ ಕೂದಲು ಫುಲ್ಲು ರಫ್ ಆಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ನನ್ನನ್ನು ಕೂರಿಸ್ಕೊಂಡು ತಲೆಗೆ ಮಸಾಜ್ ಮಾಡ್ತಾಯಿದ್ರು. ಕೆಲವು ಟೈಮಲ್ಲಿ
ನಮ್ಮಮ್ಮ ಬಾಚುವಾಗ ನನ್ನ ಕೂದಲು ಫುಲ್ಲು ಉದ್ದಕ್ಕೆ ದಪ್ಪಗೆ ಚೆನ್ನಾಗೇ ಇತ್ತು. ಯಾವಾಗ ನಾನು ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ನ ಕೂದಲೆಲ್ಲ ಉದುರೋಗ್ಬಿಡ್ತು. ಅಮ್ಮಂಗೆ ಒಬ್ಳಿಗೆ ಅನಿಸುತ್ತೆ ಯಾವ ಟೈಮಲ್ಲಿ ಎಣ್ಣೆ ಹಾಕಬೇಕು, ಹೇಗೆ ಸ್ನಾನ ಮಾಡಿಸ್ಬೇಕು ಅನ್ನೋದು ಅವಳಿಗೆ ಮಾತ್ರ ಗೊತ್ತಿರುತ್ತೆ. ನಾವು ಎಷ್ಟೇ ದೊಡ್ಡವರಾದ್ರೂ ಅವಳ ಥರ ನಮ್ಮನ್ನು ನಾವು ಟೇಕ್ ಕೇರ್ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಅನಿಸುತ್ತೆ. ನಮ್ಮಮ್ಮ ಯಾವಾಗಲೂ ನಾನು ಹೋದಾಗೆಲ್ಲ ಹೇಳ್ತಿರ್ತಾರೆ, ಮುಖ ನೋಡು ಹಂಗಿದೆ, ಕೂದಲು ನೋಡಿ ಹಿಂಗಿದೆ, ಉದುರೋಗಿದೆ, ಸ್ವಲ್ಪ ಬ್ಯೂಟಿ ಟಿಪ್ಸ್ ಎಲ್ಲ ಹೇಳ್ತಾನೆ ಇರ್ತಾರೆ ನಮ್ಮಮ್ಮ. ಅದು ಅಲ್ದಲೆ ನಮ್ಮಮ್ಮ ನನಗೆ ಎಣ್ಣೆ ಹಾಕೋದಲ್ದಲೆ ಇವಾಗ ನನ್ನ ಮಗಳಿಗೆ ಒಂದೊಂದು ಸರಿ ಅನಿಸುತ್ತೆ ನಮ್ಮಮ್ಮ ನನ್ನನ್ನು ನೋಡ್ಕೊಳ್ದಲೆ ನನ್ನ ಮಗಳನ್ನೂ ಸಮೇತ ನೋಡಿ ಅದೇ ಈ ನನ್ನ ಮಗಳು ನಾನು ಇದೇ ಥರ ಎಣ್ಣೆ ಹಾಕೋದಾದರೆ ಸುಮ್ಮನೆ ಕುತ್ಕೊಳ್ಳಲ್ಲ, ಕಯ್ಯ ಪಯ್ಯ ಅನ್ನತ್ತೆ. ಅದೇ ನಮ್ಮಮ್ಮ ಹಾಕೋದಾದರೆ ಸುಮ್ಮನೆ ಕುತ್ಕೊಂಡು ನೀಟಾಗಿ ತಲೆಯೆಲ್ಲ ಬಾಚಿಸ್ಕೊಳ್ಳಲ್ಲ ನನ್ನ ಮಗಳು. ನನ್ನ ಹತ್ರ ಯಾವಾಗಲೂ ಏರ್ ಫ್ರೀ ಬಿಟ್ಕೊಳ್ಳುತ್ತೆ. ಬಟ್ ಈಗ ನಾವು ಅಮ್ಮನ ಜೊತೆ ನೀಟಾಗಿ ಕುತ್ಕೊಂಡು ಎಣ್ಣೆ ಹಾಕ್ಸ್ಕೊಂಡು ಜಡೆ ಹಾಕ್ಸ್ಕೊತಿದ್ದೆ. ತುಂಬ ಲಕ್ಕಿ ಅನಿಸುತ್ತೆ. ಇವರು 3 ಜನ. ಇವನು ನನ್ನ ಅಳಿಯ. ಇವನಂತೂ ಇವನ ಕೂದಲು ಮಾತ್ರ ಫುಲ್ಲು ಒಂಥರ ದಟ್ಟವಾಗಿ ಚೆನ್ನಾಗಿದೆ, ಒಂಥರ ಮಂದ ಕೂದಲು ಅನ್ನೋ ಥರ. ಅವನಿಗೆ ನಮ್ಮಮ್ಮ ಹೊಡಿತವ್ರೆ ಸರಿಯಾಗಿ ಕೂತ್ಕೊಳ್ಳೋ ಅಂತ. ಬಟ್ ಕೆಲವೊಬ್ರಿಗಷ್ಟೇ ಅನಿಸುತ್ತೆ ಅಜ್ಜಿ ತಾತನ ಪ್ರೀತಿ ಸಿಗೋದು, ಅದರಲ್ಲಿ ನನ್ನ ಮಕ್ಕಳಿಗೆ ಸಿಕ್ಕಿರೋದು ಅವ್ರ ಪುಣ್ಯ ಅನಿಸುತ್ತೆ. ನಮ್ಮಮ್ಮಂಗೆ ಇನ್ನೊಂದು ಆಸೆ ಅಂತ ಅಂದರೆ ನನಗೆ ಒಂದು ಹುಡುಗ ಒಂದು ಹುಡುಗಿ ಇದೆ, ನಮ್ಮ ಅಣ್ಣಂಗೆ ಒಂದು ಹುಡುಗ ಇದ್ದಾನಲ್ಲ ಹಂಗೆ ಒಂದು ಹುಡುಗಿ ಪಾಪು ಆಗಬೇಕು ಅಂತ. ಬಟ್ ನನಗೂ ತುಂಬ ಆಸೆ ಇದೆ, ನಮ್ಮ ಅಣ್ಣಂಗೆ ಒಬ್ಬಳು ಮಗಳಾಗಬೇಕು, ನನಗೂ ಒಂದು ಸೊಸೆ ಬರಬೇಕು ಅಂತ. ನಮ್ಮಮ್ಮ ಯಾವಾಗಲೂ ಹೋದಾಗೆಲ್ಲ 3 ಜನಕ್ಕೂ ಒಂದೇ ಥರ ಎಣ್ಣೆ ಹಾಕಿ ಈಗ ನೋಡ್ರಿ ನಮ್ಮಮ್ಮ ಅವ್ರದ್ದು ಹಳೆ ಕಾಲದ ಎಷ್ಟೆಲ್ಲಿ ಬಾಚ್ತಾರೆ ನಮ್ಮಮ್ಮ. ಈಗ ನನ್ನ ಮಗನಿಗೆ ನನ್ನ ಮಗ ಹೆವಿ ಸ್ಟೈಲ್. ನನ್ನ ಮಗ ಅವನಂತೂ ಎಣ್ಣೆ ಹಾಕ್ಸ್ಕೊಳ್ಳೋಕ್ಕೇ ನನ್ನ ಹತ್ರ ಬೇಡ ಸುಮ್ಮನಿರಮ್ಮ ಬೇಡಮ್ಮ ಅಂತಿರ್ತಾನೆ ಯಾವಾಗ್ಲೂ. ಬಟ್ ನಮ್ಮಮ್ಮ ಹಾಕಿದಾಗ ಬಾ ಅಂದಾಗ ಬೇಡ ಅಂದ. ಆದ್ರೂ ಸುಮ್ಮನೆ ಕುತ್ಕೊಂಡು ಇನ್ನೆಲ್ಲ ಹಾಕ್ಸ್ಕೊಂಡ್ರಲ್ಲ ಅಂತ ಅದು ಲಾಸ್ಟಿಗೆ ಬೇಡ ಬೇಡ ಅಂತ ಹಂಗೆ ಎಸ್ಕೇಪ್ ಆಗೋಕ್ಕೆ ನೋಡ್ದೆ. ನಮ್ಮಮ್ಮ ಬಿಡ್ತಾರ? ನಮ್ಮನ್ನೇ ಬಿಡಲ್ಲ, ಇನ್ನು ಅವ್ರನ್ನ ಬಿಡ್ತಾರ? ಎಳ್ಕೊಂಬಂದು ನೀಟಾಗಿ ಎಲ್ಲ ಹರಳೆಣ್ಣೆ ಹಾಕಿ ಚೆನ್ನಾಗಿ ಉಜ್ಜಿ ಮಸಾಜ್ ಮಾಡಿ ಮೊಮ್ಮಕ್ಕಳಿಗೆ ಈಗ ನಮ್ಮಣ್ಣಂಗೆ ನಮಗೆಲ್ಲ ಬಾಚ್ತಿದ್ರಲ್ಲ ಹಳೆ ಹೇರ್ ಸ್ಟೈಲ್ ಬಾಚ್ತವ್ರು ನನ್ನ ಮಗನಿಗೆ ಹೇರ್ ಸ್ಟೈಲೇ ಇಷ್ಟ ಆಗಲಿಲ್ಲ. ಅವ ಏನಮ್ಮ ಹಿಂಗೆ ಬಚ್ಬಿಟ್ಟೈತವ್ವ ಅಂತ ಇದ್ದ. ಆದ್ರೂ ಇಟ್ಕೊಂಡಿದ್ದ, ಅವ್ವ ಪ್ರೀತಿಯಿಂದ ಬಾಚಿದಾರಲ್ಲ ಅಂತ ಹೇಳಿ. ಆದ್ರೂ ಇನ್ನೊಬ್ಬರು ಆದರೆ ನಮ್ಮದು ಫುಲ್ ಫ್ಯಾಮಿಲಿ ಕಂಪ್ಲೀಟ್ ಅಂತ ನನಗೂ ಅನಿಸುತ್ತೆ. ನನಗೂ ತುಂಬ ಇದೆ, ತುಂಬ ಆಸೆ ಕೂಡ ಇದೆ ನನಗೆ ನಮ್ಮ ಅಣ್ಣಂಗೆ ಒಬ್ಬರು ಮಗಳಾಗಬೇಕು ಅಂತ. ನಮ್ಮಮ್ಮಂಗೆ ಒಂದು ಇದು ಲೈಫ್ ಟೈಮ್ ಮೆಮೊರಿ. 3 ಜನ ಮೊಮ್ಮಕ್ಳದು ನಮ್ಮಮ್ಮ ಯಾವಾಗಲೂ ಇಷ್ಟಪಡೋದು. ಅವ್ರ ವಾಲ್ಪೇಪರು ಕೂಡ ಅವ್ರ ಫೋಟೋಸೇ ಹಾಕ್ಕೊಂಡಿಲ್ಲ, ಫಸ್ಟು ಮೊಮ್ಮಕ್ಳು ಫೋಟೋಸೇ. ಲಾಕ್ ಸ್ಕ್ರೀನು ಹೋಮ್ ಸ್ಕ್ರೀನಲ್ಲಿ ಕೂಡ ನಮ್ಮಮ್ಮ ಮೊಮ್ಮಕ್ಳು ಫೋಟೋಸೇ ಹಾಕ್ಕೊಳ್ಳೋದು. ಯಾವಾಗಲೂ ಏನಾದ್ರೂ ನೋಡದೆ ಬೈದೆ ಅಂದರೆ ನಮ್ಮಮ್ಮ ನನಗೆ ಬೈತಿರ್ತಾರೆ. ನನ್ನ ಮಕ್ಳು ಲಕ್ಕಿ ಅಂತ ಹೇಳ್ಬೋದು. ಏನು ಅನಿಸ್ತೈತೆ ನಿಂಗೇನೆ ಅನಿಸ್ತೈತೆ ಯಶಿತ್ತು? ನನಗೂ ಹ್ಯಾಪಿನಾ? ಈಗ ಕರ್ಕೊಂಡು ಹೋಗ್ಬಿಡ್ತೀನಲ್ಲ ನಾನು ಅವ್ರನ್ನ. ಯಾಕೆ ನೀವು ಬಂದಾಗೆಲ್ಲ ರೋಡಲ್ಲೇ ಇರ್ತೀರಾ, ಮನೆ ಒಳಗೆ ಬರಲ್ಲ? ಯಾಕಂದ್ರೆ ನಮಗೆ ಆಟ ಆಡೋಕ್ಕೆ ಇಷ್ಟ. ಹರ್ಷಿ ಮನೇಲಿದ್ದಾಗ ಒಳಗಡೆನೇ ಬಿದ್ದಿರ್ತಾನೆ, ಗೋರಿಬಿದ್ದೂರಲ್ಲಿದ್ದಾಗ. ಇವಾಗ ಬಂದಾಗ ರೋಡಲ್ಲೇ ಇರ್ತಾನೆ, ಮನೆ ಒಳಗೆ ಬರಲ್ಲ. ಊಟ ತಿನ್ನಬೇಕು ಅಂತ ಅನಿಸಲ್ಲ, ಏನಿಲ್ಲ. ಏನು ನಿಮ್ಮ ಮಗಳು ನಿಂಗೆ ಹೆಂಗೆ ಅನಿಸ್ತೈತೆ? ಆ ಫ್ಲಾಗೆಲ್ಲ ಆ ಥರ ಮಾಡ್ತಾರಾ? ಇವನು ಹೇಳ್ತಾವನೆ ಅವ್ನು ಬೂಮರ್ ತಿಂದವನೆ ಅಂತ. ಅವನು ಹೇಳ್ತಾವನೆ ನನ್ನ ಬಾಯಿ ಮೂಸ್ ನೋಡು ನಾನು ಬೂಮರ್ ತಿಂದಿಲ್ಲ. ನನ್ನ ಮಗಳು ನಮ್ಮನೇಲಿದ್ದಾಗ ಹಾಲು ಕುಡಿಯಲ್ಲ, ಇಲ್ಲಿಗೆ ಬಂದ ತಕ್ಷಣ ಹಾಲು ಎಲ್ಲ ಬೇಕು. ಹೆಂಗಿದು? ಅವ್ವ ಮನೆಗೆ ಬಂದ ತಕ್ಷಣ ಹೆಂಗೆ 1 ಹೊಟ್ಟೆ 2 ಹೊಟ್ಟೆ ಆಗುತ್ತೆ? ಮಗಳು ನಿಂಗೆ ಹಾಲು ಬೇಕಾ ಮಗಳು? ಅದೇ ಯಾಕೆ ಗೋರಿಬಿದ್ದೂರಲ್ಲಿದ್ದ ಕುಡಿಯಲ್ಲ? ಅವಾಗ ಏನಾಗಿರುತ್ತೆ? ಹಾಲು ಏನಾಗಿರುತ್ತೆ ಅವಾಗ? ಗೋರಿಬಿದ್ದೂರಲ್ಲಿ ಹಾಲು ಏನಾಗಿರ್ತದೆ? ದೆವ್ವ ಆಗಿರ್ತದೆ. ಮಗನೇ ಬಾ ಮಗನೇ ಇಲ್ಲಿ. ಇವಳು ಹಾಲು ಕುಡಿತಾಳ ಇದರಲ್ಲಿದ್ದ ಗೋರಿಬಿದ್ದೂರಲ್ಲಿದ್ದಾಗ. ಏನ್ರೋ ಹಿಂಗೆ ಕಾಣ್ತಾ ಇದ್ದೀರಾ ಎಲ್ಲ ಬೆಳ್ಳಿ? ಬೇಕು ಬೇಕು ಅಂತಾನೆ ಹೇಳಿದ್ದ. ಓ ಇವನ್ ಬಾಯಿಲ್ಲ ವಾಸನೆ ಬರ್ತಿರೋದು, ಬೂಮರ್ ವಾಸನೆ. ಇವ್ನು ಮಾಡ್ತಾನೆ.
ನಮ್ಮ ಅತ್ತಿಗೆಗೆ ನನ್ನ ಮಗಳು ನನ್ನ ಮಗ ಅಂದರೆ ತುಂಬ ಇಷ್ಟ. ಬಟ್ ಈಕ್ವಲಾಗಿ ನೋಡ್ಕೊತಾರೆ. ಮುಂದೆ ಒಂದು ಹಿಂದೆ ಒಂದು ಏನಿಲ್ಲ. ಅವರಿಬ್ಬರು ಸ್ವಲ್ಪ ಸಣ್ಣ ಇದ್ದಾರಂತ ಹೆವಿ ಟೇಕ್ ಕೇರ್ ತೊಗೊಳ್ಳೋದು ಜಾಸ್ತಿ. ಸಣ್ಣ ಇದೆಯಾ ಅದು ತಿನ್ನು ಇದು ತಿನ್ನು ಹಂಗೆಲ್ಲ ಇರಬಾರ್ದು, ಚೆನ್ನಾಗಿ ತಿನ್ನಬೇಕು ಅನ್ನೋದಕ್ಕೆ ಪ್ರೀತಿಯಿಂದ ಮುದ್ದು ಮಾಡ್ತಾರೆ. ನನಗೆ ನಾವಿಬ್ಬರು ಒಂದು ಕ್ಲೋಸ್ ಫ್ರೆಂಡ್ಸಾಗೇ ಇದ್ದೀವಿ ಇನ್ನೀವರೆಗೂ, ಯಾವ ಮನಸ್ತಾಪನೂ ಇಲ್ಲ. ಪೈಪ್ ಆಯ್ತಲ್ವಾ, ಇದು ಚಿಪ್ಸ್ ಪೇಪರ್ ಹಾಕಿದ್ದೆ, ಈಗ ಹಿಂಗೆ ಅಂತ ಹೇಳ್ಕೊಂಡು ಹೋಗ್ತೈತೆ. ಹೇಳ್ಕೊಂಡೋಯ್ತಾ? ಅದಕ್ಕೆ ಭಯ ಪಟ್ಬಿಟ್ಟು ಬೇಗ ಜಂಪ್ ಮಾಡ್ಕೊಂಡು ಬಂದ್ಬಿಟ್ವಿ. ನೋಡಲ್ಲಿ ಈ ತರ ಹಾಕಿದ ಪೇಪರ್ನ ಹಿಂಗೆ ಅದು ನೋಡ್ದೆ ಹಿಂಗೆ ಕಣ್ಣೆ ನೋಡ್ದೆ ನಾನು ಹಿಂಗೆ ಎಳ್ಕೊಂಡು ಹೋಯ್ತಿತ್ತು. ಅಯ್ಯೋ ಅಂತ ನಂಗೆ ಗೊತ್ತಿರಲಿಲ್ಲ. ಅವಳಿಗೆ ನೀನು ನೋಡ್ದೆ ನೀನು ನೋಡ್ದೆ ಅವಳ ನೋಡಿ ಸುಮ್ಮನೆ ಈ ತರ ತಿರ್ಗಿತ್ತು. ನನಗೆ ಭಯ ಆಗೋಯ್ತು. ಇಬ್ರನ್ನ ಹಿಂಗ್ ಕೊಂಡ್ಬಿಟ್ಕೊಂಡು ಅವಾಗ ಅದು ಅವಾಗ ಆಮೇಲೆ ತಿರ್ಗ್ತಿದ್ದೆ. ಅವಾಗಲೇ ಈಗ ಆಡ್ತಿತ್ತು. ಆಮೇಲೆ ಹಿಂಗ ಆಮೇಲೆ ಹೊಟ್ಟೋಯ್ತು ಪೈಪ್ ಒಳಗಡೆ. ಆಮೇಲೆ ಈ ತರ ಮುತ್ಕಟ್ಕೊಳ್ತಿದ್ವು. ಅಯ್ಯೋ ನಾನು ನನ್ನ ಕರಿಬೇಕಲ್ಲ, ನಾನು ನೋಡಿದೆ. ಹಂಗೆ ಒಳಗಡೆ ಸೌಂಡ್ ಮಾಡ್ಕೊ ಅಂತ ಅದಂಗೆ ಅವು ಪುಸ್ ಪುಸ್ ಅಂತ ಸೌಂಡ್ ಮಾಡ್ತವೆ. ನೀನೇ ನೋಡಿದೆ ತಾನೆ, ಲೈಟ್ ಹಾಕೊಂಡಿತ್ತ. ನೈಟ್ ಎಲ್ಲಿ ತಂದ್ಕೊಡ್ತು? ನಾನೇ ತೆಗೆದು ಬಿಸಾಕ್ಬಿಟ್ಟೆ. ನೈಟಿಗೋಸ್ಕರ ಬಂದ್ಬಿಟ್ಟದವ. ನೈಟಿಗೋಸ್ಕರ ನೈಟಿಗೆ ಬಂದು ಹೆಂಗ ನೈಟ್ ನೋಡ್ಕೊಂಡು ಹೋಗ್ವಿ ನೀವು ಅಂತ ಬಾಯಿ ಹೇಳ್ಬಿಟ್ಟು ಹೋಗ್ಯದೆ. ಎತ್ಕೊಂಡು ಹೊರಟೋಯ್ತು. ಹಂಗೆ ಜೋರಾಗಿ ಹಾವಿಲ್ಲ ನೈಟ್ ಇಕ್ಕೊಂಡು ಹೊಟ್ಟೋಗ್ಯದೆ. ಹೋಗ್ವಿ ಮತ್ತೆ ಇವಾಗ ಆಯ್ತು ಬಾ. ಅಲ್ಲೆಲ್ಲ ಆಯ್ತು. ನೀನು ನಾನು ಆವಾಗ ಮದ್ದೆಗಿಂತ ಮುಂಚೆ ಹಿಂಗೆ ಹೋಯ್ತಾ ಇದು. ಈಗ ನಾನು ನೀನು ಮಗಳ ನನ್ನ ಮಗಳು ತರಕಾರಿ ತರಕ್ಕೆ ಹೋಯ್ತಾ ಇದೀವಿ. ಅವಾಗೆಲ್ಲ ಮಿಸ್ ಮಾಡ್ಕೊತಿದ್ದೆ ನಮ್ಮ ಮಮ್ಮಿ. ನಾನು ಮದುವೆಗಿಂತ ಮುಂಚೆ ನಾನು ನಮ್ಮಮ್ಮ ಅಂತಾರೆ ಅಮ್ಮ ಮಗಳು ಅನ್ನೋಕ್ಕಿಂತ ಬೆಸ್ಟ್ ಫ್ರೆಂಡ್ಸು. ಎಲ್ಲಾದರೂ ಹೋದಾಗ ಇಬ್ಬರು ಒಟ್ಟಿಗೆ ಹೋಗ್ತಾಯಿದ್ವಿ, ಒಟ್ಟಿಗೆ ಬರ್ತಾಯಿದ್ವಿ. ಏನೇ ತೊಗೋಬೇಕಂದ್ರೂ ಇಬ್ಬರು ನೀನು ಇದು ತೊಗೋ ನಾನು ಅದು ತೊಗೋತೀನಿ ಅಂತ ಮಾತಾಡ್ತಿದ್ವಿ. ಬಟ್ ನಮ್ಮಮ್ಮ ನನಗೆ ಬೈದಿರೋದು ಹೊಡೆದಿರೋದು ತುಂಬ ಕಡಿಮೆ. ಬಟ್ ಇವಾಗ ಹೋಗ್ಬೇಕಾದ್ರೆ ನನಗೆ ಅದೇ ನೆನಪಾಯಿತು. ಇವಾಗಲೂ ಜೊತೇಲಿ ಹೋಗೋವು. ಒಂದು ಏನಾದರೂ ತೊಗೋಬೇಕಾದ್ರೂ ಅಷ್ಟೇ, ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಹಾಗೆ ಅದು ತೊಗೋ ಅದು ಹಾಕು ಅಂತ ಹೇಳೋರು. ಬಟ್ ಅದೆಲ್ಲ ನೆನಪಾಗುತ್ತೆ. ತುಂಬ ಒಂಥರ ಖುಷಿಯಾಗತ್ತೆ. ಸುಮ್ಮನೆ ಪಾನಿಪುರಿ ತಿನ್ನಬೇಕು ಅಂತ ಹೇಳಿದೆ. ಬಟ್ ಪಾನಿಪುರಿ ತೊಗೊಂಬಂದಿದ್ರು. ಅಲ್ಲೇ ಹೋಗಿ ತಿನ್ಬೋದಿತ್ತು, ಮಕ್ಕಳೆಲ್ಲ ಇದ್ವಲ್ಲ ಬೇಡ ಅಂಥೇಳಿ ಮನೆಗೆ ತೊಗೊಂಬಂದ್ವಿ. ನಮ್ಮ ಮನೇಲಿ ನನಗೆ ಒಂದು ಖುಷಿ ಅಂದರೆ ಏನೇ ಒಂದು ಫ್ರೂಟ್ಸೇ ತರಲಿ ಏನೇ ತರಲಿ ಎಲ್ಲ ಒಟ್ಟಿಗೆ ಶೇರ್ ಮಾಡ್ಕೊಂಡು ತಿನ್ನೋದು. ಇದೊಂಥರ ನಮ್ಮ ಅಮ್ಮನ ಮನೆಗೆ ಬಂದಾಗ ಒಬ್ಬರು ಬಿಟ್ಟು ಒಬ್ಬರು ಊಟ ಮಾಡಲ್ಲ. ಏನೇ ತಿನ್ನಬೇಕಾದ್ರೂ ಅಷ್ಟೇ ಒಟ್ಟಿಗೆ ಕೂತು ತಿಂತೀವಿ. ಅದೊಂದು ನನಗೆ ತುಂಬ ಅಂದರೆ ತುಂಬ ಇಷ್ಟ. ಯಾವತ್ತೂ ನಾನು ಮದುವೆ ಆಗೋವರೆಗೂ ನಾನು ಯಾವತ್ತೂ ಊಟ ತಿನ್ನುವಾಗ ಈಗ ನಮ್ಮ ಮನೇಲಿ ಅಂದರೆ ನನ್ನ ಗಂಡನ ಮನೇಲಿ ಒಬ್ಬೊಬ್ಬರು ಒಂದೊಂದು ಟೈಮಲ್ಲಿ ಹಸಿವಿರುತ್ತೆ, ಮಕ್ಕಳೇ ಒಂದು ಟೈಮು ಹಾಕಿ ತಿಂತೀವಿ. ಬಟ್ ನಮ್ಮ ಅಮ್ಮನ ಮನೇಲಿ ಹಾಗಲ್ಲ, ಒಟ್ಟಿಗೆ ಕೂತು ಊಟ ಮಾಡೋದು. ಅದೊಂದು ನನ್ನ ಮಕ್ಳಿಗೂ ಇಷ್ಟ, ನನಗೂ ಇಷ್ಟ, ತುಂಬ ಇಷ್ಟ. ಇಷ್ಟೇ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.